ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಘಟಕದಲ್ಲಿ ಸೆಲೆಕ್ಟ್ ಆಗಿರುವಂತಹ ಫಾರೆಸ್ಟ್ ಗಾರ್ಡ್ಗೆ ಫಿಸಿಕಲ್ ಡೀಟೇಲ್ನ ಫಿಕ್ಸ್ ಮಾಡಿದ್ದಾರೆ. ಬನ್ನಿ ಯಾವತ್ತೊಂದು ನೋಡೋಣ. ಮೊದಲಿಗೆ ಪ್ರಕಟಣೆಯಲ್ಲಿ ಏನಪ್ಪ ತಿಳಿಸಿದ್ದಾರೆ ಅಂತಂದರೆ, ಈ ನೇಮಕಾತಿಯಲ್ಲಿ ಪ್ರಕ್ರಿಯೆಯು ಮುಂದಿನ ಹಂತದಲ್ಲಿ ಸದರಿ 1:20 ಅಂತಿಮ ಅರ್ಹತಾ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದೈಹಿಕ ಅರ್ಹತಾ ಪರೀಕ್ಷೆ ಮತ್ತು ದಾಖಲಾತಿ ಪರಿಶೀಲನೆ ಮತ್ತು ವೈದ್ಯಕೀಯ ಅರ್ಹತಾ ಪರೀಕ್ಷೆಯನ್ನು ನಡೆಸಲು ಈ ಕೆಳಕಂಡ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತಾರೆ. ಮೊದಲು ಇವರು 1:20 ಕರೆದಿದ್ರು. ಇಲ್ಲಿ ಬೆಂಗಳೂರು ಘಟಕದಲ್ಲಿ ಖಾಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ 49 ಹುದ್ದೆಗಳು ಇವೆ. ನೀವು ನೋಡ್ತಾ ಇರ್ಬೋದು. 49 ಗಸ್ತು ಅರಣ್ಯ ಪಾಲಕರ ಹುದ್ದೆಗಳು ಖಾಲಿ ಇವೆ. ವಿವರಗಳನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಫಿಸಿಕಲ್ ನಡೆಯುತ್ತೆ ಮತ್ತು ಎಲ್ಲಿ ಮೆಡಿಕಲ್ ಪರೀಕ್ಷೆ ನಡೆಯುತ್ತೆ ಮತ್ತು ಮೂಲ ದಾಖಲಾತಿ ಪರಿಶೀಲನೆ ಎಲ್ಲಿ ನಡೆಯುತ್ತೆ ವಿತ್ ಡೇಟನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನೀವು ನೋಡ್ಬೋದು, ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ 16/4/2025 ಮತ್ತು 17/4/2025 ಬೆಳಗ್ಗೆ 5 ನಡೆಯುತ್ತೆ. ಎಲ್ಲಪ್ಪ ಅಂತಂದರೆ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಲ್ಲಿ ಆ ಸ್ಟೇಡಿಯಮಲ್ಲಿ ನಡೆಯುತ್ತೆ ಫಿಸಿಕಲ್ಲು. ಮೂಲ ದಾಖಲಾತಿಗಳ ಪರಿಶೀಲನೆ 19/4/2025 ಮತ್ತು 21/4/2025 ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ಇಲ್ಲಿ ಅರಣ್ಯ ಭವನ 8ನೇ ಮಹಡಿ, ಮಲ್ಲೇಶ್ವರಂ, 18 ನಟ ರಸ್ತೆ, ಬೆಂಗಳೂರು. ದೈಹಿಕ ಅರ್ಹತೆ ಪರೀಕ್ಷೆಗಳಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಮಾತ್ರ. ಮತ್ತು ವೈದ್ಯಕೀಯ ಅರ್ಹತಾ ಪರೀಕ್ಷೆ 21/4/2025 25/4/2025 ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಥಳ ಎಲ್ಲಿ ಅಂತ ಕೊಟ್ಟಿಲ್ಲ. ಅಲ್ಲೇ ಬೆಂಗಳೂರಲ್ಲಿ ನಡೀಬೋದು ಅನಿಸುತ್ತೆ, ಹಾಸ್ಪಿಟ್ಲ್ಗಳಲ್ಲಿ. ನೆಕ್ಸ್ಟು ಈ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಮೊದಲು ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ, ಅದು 7 ನಿಮಿಷದಲ್ಲಿ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ 1000 ಮೀಟರ್ ಓಟ, ಅದು 6 ನಿಮಿಷದಲ್ಲಿ ಪೂರೈಸಿರಬೇಕು. ಆ ದಿನಾಂಕನ ಅಲ್ಲೇ ಕೊಟ್ಟಿದ್ದಾರೆ. 16ರಿಂದ 17, ಸಮಯ ಬೆಳಗ್ಗೆ 5:05 ಸ್ಥಳ ಅಂತಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು. ನೆಕ್ಸ್ಟ್ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದು. ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳನ್ನು ಮಾತ್ರ ದೈಹಿಕ ಸಮರ್ಥತೆ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಕೈ ಬಿಟ್ಟು ಅದರಲ್ಲಿ ಯಾರ್ಯಾರು ಅರ್ಹ ಇರ್ತಾರೆ ಅದರ ಮುಂದಿನ ಪ್ರಕ್ರಿಯೆಗೆ ದಾಖಲಾತಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಸ್ಟೇಜ್ 2 ದೈಹಿಕ ಸಮರ್ಥತೆ ಪರೀಕ್ಷೆ ಅಂತಂದರೆ, ದೈಹಿಕ ಸಮರ್ಥತೆ ಪರೀಕ್ಷೆಯನ್ನು ಯಾವ್ಯಾವ ರೀತಿ ನಡೀತದೆ ಅಂದರೆ 100 ಮೀಟರ್ ಓಟ. ಫಸ್ಟು 100 ಮೀಟರ್ ಓಟ 15 ಸೆಕೆಂಡಲ್ಲಿ ಇರಬೇಕು. ಅದು ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 18.5 ಸೆಕೆಂಡ್ಸ್ಗಳಿರಬೇಕು. ಎತ್ತರ ಜಿಗಿತ 1.20 ಮೀಟರು ಪುರುಷರಿಗೆ, 0.9 ಮೀಟರ್ ಮಹಿಳೆಯರಿಗೆ. ಉದ್ದ ಜಿಗಿತ 3.80 ಮೀಟ್ರು ಪುರುಷರಿಗೆ, 2.50 ಮೀಟರ್ ಮಹಿಳೆಯರಿಗೆ. ಶಾರ್ಟ್ ಪುಟ್ಟು 5.60 ಮೀಟ್ರು ಪುರುಷರಿಗೆ, ಮಹಿಳೆಯರಿಗೆ 3.76 ಮೀಟರು. ಇನ್ನೊಂದು 5 ಬಂದ್ಬಿಟ್ಟು 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ಗಳಲ್ಲಿ, ಮಹಿಳೆಯರಿಗೂ ಕೂಡ ಅದೇ ಟೈಮಿಂಗ್ಸು. 200 ಮೀಟರ್ ಓಟ 40 ಸೆಕೆಂಡ್ಗಳಲ್ಲಿ ಓಡಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳನ್ನು ದಾಖಲಾತಿ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತೇಳಿ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟೇಜ್ 3ಯಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆ ಮಾಡ್ತಾರೆ. ಗಸ್ತು ಅರಣ್ಯ ಪಾಲಕ ನೇಮಕಾತಿ ಅಧಿಸೂಚನೆ ಖಂಡಿಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ದಿನಾಂಕ 19/4/2025 ಮತ್ತು 21/4/2025 ಮೂಲ ದಾಖಲಾತಿ ಪರಿಶೀಲನೆಗಳು ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ನಮೂದಿಸಿರುವ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು, ಮೂಲ ಪ್ರತಿಗಳನ್ನು ಮತ್ತು ಸೆಲ್ಫ್ ಅಟೆಸ್ಟೆಡ್ ಸ್ವಯಂ ದೃಢೀಕೃತ ಮಾಡಿರುವ 2 ನಕಲು ಪ್ರತಿಯನ್ನು, ಪಾಸ್ಪೋರ್ಟ್ ಅಳತೆಯ 5 ಫೋಟೋಗಳನ್ನು ತಪ್ಪದೆ ಹಾಜರುಪಡಿಸತಕ್ಕದ್ದು. ಅಂತಂದರೆ ಇಲ್ಲಿ ನೀವು ಮೂಲ ದಾಖಲಾತಿ ಪರಿಶೀಲನೆ ಹೋಗ್ಬೇಕಾದ್ರೆ ಏನೇನು ತಗೋಬೇಕಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟು ಜೆರಾಕ್ಸ್ ಕಾಪಿ, ನೀವೇನು ಅಪ್ಲೈ ಮಾಡಿದಾರಲ್ಲ ಅದೊಂದು ಜೆರಾಕ್ಸ್ ಕಾಪಿ ವಿತ್ ಪಾಸ್ಪೋರ್ಟ್ ಸೈಜ್ ಅಳತೆ 5 ಫೋಟೋಗಳನ್ನು ತಗೋಬೇಕು ಮತ್ತು ಸ್ವಯಂ ದೃಢೀಕೃತ ಪತ್ರವನ್ನು ತಗೋಬೇಕು ಅಂತೇಳಿ ಅವರು ಸೂಚನೆ ನೀಡಿದ್ದಾರೆ. ನೆಕ್ಸ್ಟು ಸ್ಟೇಜ್ 4 ವೈದ್ಯಕೀಯ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾರೆ.
ವೈದ್ಯಕೀಯ ಪರೀಕ್ಷೆ ಗಸ್ತು ಅರಣ್ಯ ಪಾಲಕ ನೇಮಕಾತಿ ಸೂಚನೆ ಖಂಡಿಕೆ ಅಂತ ಹೇಳ್ಬಿಟ್ಟು ಅದು ಯಾವಾಗ ನಡೀತದೆ ಗೊತ್ತಾ? 21/4/2025ರಿಂದ 25/4/2025ವರೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. ಅದು ಯಾವ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿಲ್ಲ, ಮುಂದೆ ಅವರು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟು ಇದಕ್ಕೆ ಹೋಗ್ಬೇಕಂದ್ರೆ ಏನಪ್ಪ ಸಲಹೆಗಳು ಸೂಚನೆ ಅಂತಂದರೆ, ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಭಾಗವಹಿಸಲು ಪುರುಷರು ತೋಳಿಯದ ಬನಿಯನ್, ನಿಕ್ಕರ್, ಶೂಗಳನ್ನು ಕಡ್ಡಾಯವಾಗಿ ಧರಿಸಿರಬೇಕು. ಮಹಿಳೆಯರು ಅವಶ್ಯಕತೆಗೆ ತಕ್ಕಂತಹ ಉಡುಪು ಹಾಗೂ ಶೂಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ದೈಹಿಕ ಅರ್ಹತಾ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದಂದು ಬೆಳಗ್ಗೆ 5:30 ಗಂಟೆಗೆ ಹೋಗಬೇಕು. ನೋಂದಣಿ ಪ್ರಕ್ರಿಯೆಯನ್ನು ಬೆಳಗ್ಗೆ 7:30 ಗಂಟೆಗೆ ಮಾತ್ರ ನಡೆಸಲಾಗುವುದು. ಹಾಗಾಗಿ ಸದರಿ ಸಮಯ ಮೀರಿದ ನಂತರ ಬರುವ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಕಡ್ಡಾಯವಾಗಿ ತರತಕ್ಕದ್ದು. ತಪ್ಪಿದಲ್ಲಿ ಮೇಲಿನ ಪರೀಕ್ಷೆಗಳಿಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂಥ ಅಭ್ಯರ್ಥಿಗಳ ಅಭ್ಯರ್ಥತ್ವವನ್ನು ರದ್ದುಪಡಿಸಲಾಗುವುದು. ಬದಲಿ ದಿನಾಂಕ ನೀಡಲಾಗುವುದಿಲ್ಲ ಅಂತೇಳಿ ಕೂಡ ಅವರು ಸೂಚನೆಯಲ್ಲಿ ನೀಡಿದ್ದಾರೆ. ಏನಾದರೂ ಆನ್ಲೈನ್ ಜೆರಾಕ್ಸ್ ತಗೊಳ್ಳದೆ ಹೋಗಿದ್ದಾರೆ ನಿಮ್ಮ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಅಳತೆಯ 2 ಭಾವಚಿತ್ರಗಳನ್ನು ಕಡ್ಡಾಯವಾಗಿ ತರತಕ್ಕದ್ದು. ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಗೊಬನ್ನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ಸಂದರ್ಭದಲ್ಲಿ ಈ ಕೆಳಗೆ ಕಾಣಿಸಿದ ಯಾವುದಾದರೂ ಒಂದು ಮೂಲ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂತಂದರೆ ನೀವು ಅಭ್ಯರ್ಥಿಗಳ ಒಂದು ವಿತ್ ಪ್ರೂಫ್ಗೋಸ್ಕರ ID ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡನ್ನು ತಗೋಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲ ದಾಖಲೆಯ ಪ್ರಮಾಣಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸತಕ್ಕದ್ದು. ಸದರಿ ಮೂಲ ದಾಖಲೆಗಳು ಪರಿಶೀಲನೆಯಲ್ಲಿ ಯಾವುದೇ ರೀತಿಯ ಗೊಂದಲ, ವ್ಯತಿರಿಕ್ತ ಸಲ್ಲಿಸಿದಲ್ಲಿ ಅಂತಹ ದಾಖಲೆಯ ಪ್ರಮಾಣಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಹಾಗೂ ಅರ್ಜಿಯಲ್ಲಿ ನಮೂದಿಸಿರುವ ದಾಖಲಾತಿಗಳನ್ನು ನಿಗದಿತ ದಿನಾಂಕದಂದು ಸಲ್ಲಿಸಲು ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದು. ಅಂದರೆ ನೀವು ದಾಖಲಾತಿ ಪರಿಶೀಲನೆಯಲ್ಲಿ ಏನಾದರೂ ನೀವೇನು ಕೊಟ್ಟಿದ್ದೀರ ಮೀಸಲಾತಿಗಳ ಅನುಗುಣವಾಗಿ ಅದೇ ಇರಬೇಕು. ವಿತೌಟ್ ಎಕ್ಸ್ಟ್ರಾ ಏನಾರು ಇಲ್ಲ ಅಂತಂದರೆ ನಿಮ್ಮ ಅಭ್ಯರ್ಥಿತ್ವವನ್ನು ಅಂತಂದರೆ ನಿಮ್ಮ ಇದನ್ನೇ ಕ್ಯಾನ್ಸಲ್ ಮಾಡ್ತಾರೆ, ಅಪ್ಲಿಕೇಶನ್ನೇ. ನೆಕ್ಸ್ಟು ಸದರಿ ಪರೀಕ್ಷೆಗಳು ಅಥವಾ ಹೆಚ್ಚು ದಿನ ನಡೆಯುವುದರಿಂದ ತಂಗುವ ಪೂರ್ವ ಸಿದ್ಧತೆ ಮಾಡಿಕೊಂಡು ಬರತಕ್ಕದ್ದು. ಊಟದ ಬಗ್ಗೆ ತಾವೇ ಸ್ವಂತ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಹೇಳಲಾಗಿದೆ. ಅಂತಂದರೆ ನೀವೇ ಸ್ವಂತ ಖರ್ಚಿಂದ ಹೋಗ್ಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ಯಾವುದೇ ವಿಧವಾದ ಭತ್ಯೆ ನೀಡಲಾಗುವುದಿಲ್ಲ. ಅಂದರೆ ಅವ್ರು ಯಾವುದೇ ರೀತಿ ದುಡ್ಡನ್ನು ನಿಮ್ಗೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ದೈಹಿಕ ತಾಳಿಕ ಪರೀಕ್ಷೆ ಸಮರ್ಥತೆ ಪರೀಕ್ಷೆಗಳಲ್ಲಿ ಯಾವುದೇ ಅವಘಡ ಸಂಭವಿಸಿದಲ್ಲಿ ಇಲಾಖೆ ಹೊಣೆಗಾರರಾಗುವುದಿಲ್ಲ. ಅಂತಂದರೆ ನಿಮ್ಗೆ ಏನಾದರೂ ತೊಂದರೆ ಆದರೆ ನೀವೇ ಜವಾಬ್ದಾರ ಅಂತ ಹೇಳಿದ್ದಾರೆ. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳು 12 ವಾರಗಳ ಮೇಲ್ಪಟ್ಟ ಗರ್ಭಿಣಿ ಅಥವಾ 6 ವಾರಗಳ ಕಡಿಮೆ ಬಾಣಂತಿ ಸ್ತ್ರೀಯರಾಗಿದ್ದಲ್ಲಿ ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆಗೆ ಭಾಗವಹಿಸುವ ಕುರಿತು ವಿನಾಯಿತಿ ನೀಡುವಂತೆ ಕೋರಿ ವೈದ್ಯಕೀಯ ದೃಢೀಕರಣ ಪತ್ರದೊಂದಿಗೆ ಮನವಿ ಪತ್ರವನ್ನು ಈ ಪರೀಕ್ಷೆಗಳು ನಡೆಯುವ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾದ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ನೀಡಿದಲ್ಲಿ ವಿನಾಯಿತಿ ನೀಡಲಾಗುವುದು. ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದು. ನೆಕ್ಸ್ಟ್ ಅಭ್ಯರ್ಥಿ ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಭಾಗವಹಿಸುವಾಗ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಸಲಕರಣೆ, ಮೊಬೈಲ್ ಫೋನ್ ಬಳಸುವುದನ್ನು ನಿಷೇಧಿಸಲಾಗಿದೆ. ನೀವೇನಾದರೂ ಫಿಸಿಕಲ್ ಮಾಡಬೇಕಾದ್ರೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಉಪಕರಣ ಅಥವಾ ಮೊಬೈಲನ್ನು ತಗೊಂಡು ಹೋಗಂಗಿಲ್ಲ. ಅಭ್ಯರ್ಥಿಗಳು ಈ ಪರೀಕ್ಷೆಗಳಲ್ಲಿ ಭಾಗವಹಿಸುವಾಗ ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಾಮಗ್ರಿಗಳನ್ನು ಹಾಗೂ ಕುಡಿಯುವ ನೀರು ಇತ್ಯಾದಿ ಅತಿ ಅವಶ್ಯಕ ಸಾಮಗ್ರಿಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಪರೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ನೆಕ್ಸ್ಟ್ ದೈಹಿಕ ತಾಳ್ವಿಕ ಹಾಗೂ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಯಲ್ಲಿ ಭಾಗವಹಿಸುವ ಸಮಯದಲ್ಲಿ ಯಾವುದೇ ರೀತಿಯ ಅನಾರೋಗ್ಯಕ್ಕೀಡಾದಲ್ಲಿ ಅಥವಾ ತುರ್ತು ಅವಘಡ ಸಂಭವಿಸಿದಲ್ಲಿ ಇಲಾಖಾ ಸಿಬ್ಬಂದಿಗಳಿಂದ ವೈದ್ಯಕೀಯ ಸಹಾಯವನ್ನು ಕೋರಲು ಅಭ್ಯರ್ಥಿಗಳು ತಿಳಿಸಲಾಗಿದೆ. ನೆಕ್ಸ್ಟು ಅಭ್ಯರ್ಥಿಗಳು ಅರಣ್ಯ ರಕ್ಷಕ ನೇಮಕಾತಿ ಅಧಿಸೂಚನೆಯಲ್ಲಿನ ಖಂಡಿಕೆ 9ರ ಎಲ್ಲ ಸೂಚನೆಗಳನ್ನು ಹಾಗೂ ಇತರ ಸೂಚನೆಗಳನ್ನು ಅನುಸರಿಸತಕ್ಕದ್ದು ಅಂತ ಕೂಡ ಲಾಸ್ಟಲ್ಲಿ ಅವರು ಹೇಳಿದ್ದಾರೆ. ನಂತರ ಫ್ರೆಂಡ್ಸ್, ಈಗ ನೀವು ಬೆಂಗಳೂರಲ್ಲಿ ಸೆಲೆಕ್ಟ್ ಆಗಿರುವಂಥ 1:20 ಅಭ್ಯರ್ಥಿಗಳ ಲೀಸ್ಟ್ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಲ್ಲ ಈ ಲೀಸ್ಟು. ನಿಮ್ಗೇನಾದರೂ ಈ ಲೀಸ್ಟ್ ಬೇಕು ಅಂತಂದರೆ ನಮ್ಗೆ ಕಮೆಂಟ್ ಮಾಡಿ, ಅದಕ್ಕೊಂದು ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ 1:20 ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಸಂಖ್ಯೆನ ನೀವು ನೋಡ್ತಾ ಇದ್ದೀರಿ. 300 ಚಿಲ್ಲರೆ, 400 ಚಿಲ್ಲರೆ, 500 ಜನ, 600,
800 ಜನ 800 ಚಿಲ್ಲರೆ 842 ಜನ ಸೆಲೆಕ್ಟ್ ಆಗಿದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.